ಇನ್ನ ಮ್ಯಾಗ ಯಾವುದೇ ರೀತಿಯ ಎಸ್ ಐ ಆರ್ ವಿರುದ್ಧ ಮೇಲ್ಮನವಿಯನ್ನ ಅಥವಾ ಯಾವುದೇ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ತಗೋದಿಲ್ಲ ಅಂತ ಈಗಾಗಲೇ ಹೇಳಿದ್ರಿಂದ ನಾ ಸುಪ್ರೀಂ ಕೋರ್ಟ್ಗೂ ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ. ಮುಖ್ಯ ನ್ಯಾಯಾಧೀಶರಿಗೆ, ಗೌರವಾನ್ವಿತ ಮುಖ್ಯ ನ್ಯಾಯಾಧೀಶರಿಗೆ. ಇಂಥ ದೇಶದ್ರೋಹಿಗಳು ಆ ಹಿಂದೂ ಸಮಾಜಕ್ಕೆ ಹುಟ್ಟಿರ್ತಾರೆ, ಆದ್ರೆ ಹಿಂದೂಗಳ ಮತ್ತು ಭಾರತ ವಿರುದ್ಧ ಮಾತಾಡುವಂತ ಅಲ್ಕ ನನ್ನ ಮಕ್ಕಳಿಗೂ ಸಹ ಸರಿಯಾಗಿ ಬುದ್ಧಿ ಕಲಿಸ್ಬೇಕಂತ ನಾನು ಆಗ್ರಹ ಜನವರಿ 29 ಹಿಂದೂ ಸಮಾವೇಶ ಬಸವಾದಿ ಶರಣರ ಉತ್ಸವ ಅಂತ ಮಾಡ್ತಾರೆ. ಕನೇರಿ ಮಠದ ಶ್ರೀಗಳು ನೋಡ್ರಿ, ಈಗ ಅವರು ಕರ್ನಾಟಕಕ್ಕೆ ನಿರ್ಬಂಧ ಹಾಕುವಂತ ಕೆಲಸ ಕೆಲವೊಂದು ಮಾಡಿದ್ದಾರೆ. ಅದನ್ನ ನಾನು ತೀವ್ರವಾಗಿ ಖಂಡಿಸ್ತೇನೆ. ಎಲ್ಲರಿಗೂ ಇವತ್ತು ನಿನ್ನೆ ಒಬ್ಬ ಸ್ವಾಮಿ ಜಮಖಂಡಿ ಅವ ಏನ್ ಟಿಪ್ಪು ಸುಲ್ತಾನ್ ಹೊಗಳ್ಯಾನ, ಮುಸ್ಲಿಮರ ಕ್ಯಾಂಡಿಡೇಟ್ ನಿಂತ ಸೋಲ್ಸ್ತಾ ಒಬ್ಬ ಕ್ಯಾಮಿ ಹಾಕೊಂಡ್ ನಾನು ಇಂಥ ತಗೊಂಡ್ರೆ ಏನ್ ಅದಾರಲ್ಲ ಅವ್ರ ಮ್ಯಾಗ ಆಕ್ಷನ್ ತಗೊಳ್ಳಲ್ಲ. ಎಂ ಬಿ ಪಾಟೀಲ್ ಅಂತ ತಗೋ ದಮ್ಮಿಲ್ಲ. ಕನೇರಿ ಮಠದ ಮ್ಯಾಗ ಹಾರಾಡ್ತಾರಲ್ಲ ನಮ್ಮ ಎಂ ಬಿ ಪಾಟೀಲ್, ತಗೊಳ್ಳಿ, ಅವ್ರ ಮಗ ಕ್ರಮ ತಗೊಳ್ಳಿ, ಅವ್ರಿಗೂ ಜಿಲ್ಲಾ ನಿರ್ಬಂಧ ಹಾಕ್ಲಿ, ಅವ್ರಿಗೂ ಏನ್ ನಿಮ್ಮ ಪ್ರಚೋದನಾಕಾರಿ ಭಾಷಣ, ದ್ವೇಷ ಭಾಷಣ ಅನ್ನೋದ್ರಲ್ಲ ಈಗಿದ್ದ ಸಂವಿಧಾನದಲ್ಲಿ ಅವಕಾಶ ಇದೆ ದ್ವೇಷ ಭಾಷಣ ಮಾಡ್ಲಿಕ್ಕೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅದಕ್ಕೂ ಎಲ್ಲ ರೀತಿ 5 ವರ್ಷ ಶಿಕ್ಷೆ ಇದೆ. ಅದಕ್ಕೂ ಇದು ಉದ್ದೇಶಪೂರ್ವಕವಾಗಿ ಬಿಜೆಪಿ RSS ಅನ್ನ ಇದು ಮಾಡ್ಲಿಕ್ಕೆ ಎಂ ಬಿ ಪಾಟೀಲ್ ಹೇಳ್ಯಾರ. ಮೊನ್ನೆ ಬಿಜೆಪಿ ಅವ್ರು ಯಾಕೆ ಅನ್ಸ್ತ, ನಾವ್ ಯಾರಿಗೂ ಅನ್ಸೋದಿಲ್ಲ, ನಿಮ್ಗೂ ಅನ್ಸೋದಿಲ್ಲ, ನಮ್ಮ ವಿರುದ್ಧ ಬಿಜೆಪಿ ಇದ್ದವ್ರಿಗೂ ಅನ್ಸೋದಿಲ್ಲ. ಅವ್ರು ಯಾರು ಎಲ್ಲ ಮೊನ್ನೆ ನಾಳೆ 29 ಏನು ಹಿಂದ್ ಕೂತ್ ಮಾಡ್ಲಕತ್ತಾರಲ್ಲ, ಅವ್ರು ಯಾರು ಪುಕಟ್ ಗಿರಿಕಿಗಳು, ಅವ್ರೇನೋ ರೊಕ್ಕ ಖರ್ಚು ಮಾಡಿ ಮಾಡೋ ಗಿರಿಕಿಗಳಲ್ಲ. ಅಲ್ಲಿ ಅವ್ರು ಸುಮ್ಮ ಏನೋ ತಾವು MLA ಆಗ್ಬೇಕಂತ ಮಾಡುವಂತ ಗಿರಿಕಿಗಳು, ಅವು ಎಂದೂ MLA ಆಗುದಿಲ್ಲ. ಅದಕ್ಕೆ ಅಂತ ಅಯೋಗ್ಯರು, ನಾಲಾಯಕರು ಮಾಡುವಂತ ಕಾರ್ಯಕ್ರಮ. ಪಾಪ ಸುಮ್ಮ ಸ್ವಾಮಿಗಳ ಕಡೆಯಿಂದ ಪ್ರೆಸ್ ಮೀಟ್ ಮಾಡ್ಸ್ಯಾರ, ಆದ್ರೆ ಹಿಂದಿರುವಂತ ಕಳ್ಳರು ಇವರೆಲ್ಲ ರಾತ್ರಿ ಎಲ್ಲ ಶಿವಾನಂದ ಪಾಟೀಲ್ ಊರ್ ಪಾಸಡೋರ್ ಮನೆಯಾಗಿರುವಂತ ಗಿರಿಕಿಗಳು. ಶಿವಾನಂದ ಪಾಟೀಲೇ ನಮ್ಮ ರಾಜಕೀಯ ಗುರು ಅನ್ನೋ ಗಿರಿಕಿಗಳು. ಅವ್ರನ್ನ ತಗೊಂಡು ನಾವು ಅಲ್ಲಿ ಹೋಗುದಿಲ್ಲ ಬಬಲೇಶ್ವರ. ಆದ್ರೆ ಎಂ ಬಿ ಪಾಟೀಲ್ರಿಗೆ ಹೇಳ್ತೀನಿ, ಲಿಂಗಾಯತ ವೀರಶೈವ ಹಿಂದೂ ಧರ್ಮ ಹೊಡೆಯಂತ ಕೆಲಸ ಮಾಡ್ಬೇಕು. ನಾವು ಅದನ್ನ ಒಪ್ಪುದಿಲ್ಲ. ಮಾಡಿದ್ರೆ ಅದ್ರ ಪರಿಣಾಮ ನಿಮ್ಗೆ ಬೀಳ್ತದೆ, ಈ ಸಲ ಬೀಳ್ತದೆ. ಇನ್ನ ಮ್ಯಾಗ ಎಲ್ಲೂ ಹಿಂದೂ ಧರ್ಮಕ್ಕೆ ಬೈದ್ರಿ, ನಾ ಬಬಲೇಶ್ವರನ ಪ್ರತ್ಯಕ್ಷ ಆಗ್ತೇವೆ, ಅವಾಗ ಪ್ರತ್ಯಕ್ಷ ಆಗ್ತದೆ. ಈ ಬಂದ್ ಮಾಡ್ಯಾರ ಅವ್ರು ತಿಳ್ಕೊಂಡಾರ, ಹಿಂಗ್ ಮಾತಾಡಿದ್ರ ಬರೀ ಸಾಬ್ರಾಕ ಓಟ್ ಹಾಕಿದ್ರೆ ನನ್ ಗತಿ ಅನ್ನೋ ತಿಳ್ಕೊಂಡಾರ. ಪಾಪ ಇವ್ರೇನ್ ಮಾಡ್ಲಕತ್ತಾರಲ್ಲ 29 ಗಿರಿಕಿಗಳು, ಈ ಕಲೆಕ್ಷನ್ ಗಿರಿಕಿಗಳು. ನಾನು ಪ್ರೆಸ್ ಮೀಟ್ ಮಾಡ್ತಾರೆ ದಿನ ಒಂದೊಂದು. ಯತ್ನಾಳರು ಬಿಜೆಪಿ ಸರ್ಕಾರ ಇದ್ದವ್ರು ರೊಕ್ಕ ತಂದಾರ. ಈಗ 275 ಕೋಟಿ ರೂಪಾಯಿ ತಗೊಂಡ್ ಎಷ್ಟು 108 ಕೋಟಿ ರೂಪಾಯಿ ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ ಒಳಗೂ ಟೆಂಡರ್ ಆಗಿದೆ. ನಗರಾಭಿವೃದ್ಧಿ ಸಚಿವರು ಸುರೇಶ್ ಭೈರತಿ ಅವ್ರು ಫೋನ್ ಮಾಡಿ ನಿಮ್ಮ ಇದಕ್ಕೆ ಮಾಡಿ ಟೆಂಡರ್ ಮಾಡ್ತಾ ಇದ್ದೀವಿ ಅಂತೇಳಿ ಸಹಕಾರ ಕೊಡ್ಬೇಕಂತೇಳಿ ನಿನ್ನೆ ಹೇಳ. ನಾನು ಮೊನ್ನೆ ಹೇಳಿದ್ದೆ ಅಧಿವೇಶನದವರು. ಅದ್ರ ನಂತರ ನಾನೇ 80 ಕೋಟಿ ರೂಪಾಯಿ ತಗೊಂಡ್ಬಂದೆ. ಸುಮಾರು 200 ಕೋಟಿ ರೂಪಾಯಿ ಮೇಲ್ಪಟ್ಟು ವಿಜಯಪುರ ನಗರಕ್ಕೆ ಬಂದಿದೆ. ಕಾಂಗ್ರೆಸ್ ಸರ್ಕಾರ ತಗೊಂಡ್ ಬಂದಿದೆ. ಬಿಜೆಪಿಗೆ ಹಿಂದಕ್ಕೆ 2 MLA ಇರ್ತಾರಲ್ಲ ಇಲ್ಲಿ ಬಿಜಾಪುರನಾಗ ಮಹಾಮಹಿಮರು. ಗುಂಟ ಮಾಡೋದ್ ಬಿಟ್ಟು ಏನ್ ಚಂಡನು ಮಾಡ್ಲಿಲ್ಲ. ಏನೋ ಮಾಡದೇನ್ರಿ ಬಿಜಾಪುರ ಧೂಳಾಗ. ಈ ವಾಜಪೇಯಿ ರೋಡ್ ಮಾಡಿ 8 ವರ್ಷ ಆಯ್ತ್ರಿ, ನೋಡ್ಲಕತ್ತಿ. ಇದು 8 ವರ್ಷ ಆಯ್ತು. ಏನಾರ ಆಗೈತೆ 8-9 ವರ್ಷ ಆಯ್ತು ಈಗ ನಾ ಮಾಡಿ. 10 ವರ್ಷ ಸಮೀಪತ್ತು ಏನಾರ ಎಲ್ಲರ ಒಂದ್ ಕಡೆ ರಾಡಿ ಆಗೈತೆ. ಯಾರು ನಾ ಬಿಜೆಪಿ MLA, ನಾ ರೊಕ್ಕ ತಂದಿದ್ದು ಇಲ್ಲ. ನಮ್ಮ ಕನಕದಾಸ ಮಾರ್ಗ ಐತ್ಲ, ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟೇಡಿಯಂ ರೋಡ್, ಐಲಾಬಾ ಹೋಳ್ಕರ್ ರಸ್ತೆಯಲ್ಲಿ, ಅದು 3 ತಿಂಗಳಿಗೊಮ್ಮೆ ಕಟ್ತೈತಿ. ಅಂದ್ರೆ ಈಗ ನೋಡ್ರಿ ಅದನ್ನು 7-8 ವರ್ಷ ಆಯ್ತು. ನಮ್ಮ ಗೋವಿಂದ ಕಾರಜೋಳರ್ಗ ಅವ್ರ ಕೂಡ ನಾ ಮಾತಾಡಿ ಅದಕ್ಕೆ ವಿಶೇಷ ಹಣ ತಂದು ಹಾಕಿದೆ. ಇಡೀ ಬಿಜಾಪುರ ಸುಂದರ ಆಗೈತೆ, ಅದು ನೋಡೋದಾಗಲ್ಲ ಆಗೈತೆ. ಬಿಜಾಪುರ ಮೊನ್ನೆ ಒಬ್ಬ ರಾಯಚೂರ್ದವ್ರು ಒಬ್ಬ ನನಗೆ ಇಲ್ಲಿ ಬಿಜಾಪುರನಾಗ ಅವ್ರ ಹೆಂಡತಿ ತವ್ರ ಮನೆ, ಅವರು ಇಲ್ಲೇ ಡೆಲಿವರಿ ಆಗೈತೆ ಅಂತೇಳಿ 15 ದಿವಸ ಇದ್ದತ್ತ. ಅವಂದು ನನಗೆ ಪತ್ರ ಕಳ್ಸ್ಯಾನ. ನಾನು ಕರ್ನಾಟಕದಲ್ಲಿ ಭಾಳ ನಾನು ರಾಯಚೂರು ಹಿಡಿದು ಎಲ್ಲ ಕಡೆ ನಾನು ನೋಡಿದ್ದೀನಿ. ಬಿಜಾಪುರದಷ್ಟು ಸುಂದರವಾದ ನಗರ ಯಾವುದೂ ನೋಡಿಲ್ಲ. ನಿಮ್ಗೆ ಧನ್ಯವಾದಗಳು. ಇಂಥ MLAಗಳು 224 ಕ್ಷೇತ್ರದಾಗೂ ಬೇಕಂತ ಹೇಳಿ ಪತ್ರ ಬರೆದ. ಅಂದ್ರೆ ವಿಜಯಪುರ ಸುಧಾರಣೆ ಆಗ್ಲಕ್ಕತ್ತದ. ಮೊನ್ನೆ ಬಸ್ ಬಿಡುಗಡೆ ಅದು 25 ಯಾರಿಂದ ಬಿಜಾಪುರ MLA ಅದ ಅಂತ ಹೇಳಿ ಏನು ಯಾರು ಎಂ ಬಿ ಪಾಟೀಲ್ ಅದು ವಿರೋಧ ಮಾಡಲಿಲ್ಲ.
ಅಭಿವೃದ್ಧಿ ಬಂದಾಗ ಎಂ ಬಿ ಪಾಟೀಲ್ ವಿಚಾರ ನಾವು ಸಪೋರ್ಟೇ ಮಾಡಿ ಈ ಹಲ್ಕ ಕೆಲಸ ಮಾಡಿಲ್ಲ ಅವ್ರಿಗೆ ನೀರಾವರಿ ಮಾಡಿದಾಗ ಅವ್ರಿಗೆ ಗೌರವ ಕೊಟ್ಟಿವಿ ಭಗೀರಥ ಅಂತ ಹೇಳಿವಿ ಇದು ತಪ್ಪೇನಿಲ್ಲ. ಇವತ್ತ ಇಷ್ಟೆಲ್ಲ ಬಿಜಾಪುರ್ನಾಗ ಅಭಿವೃದ್ಧಿ ಆಗೈತಲ್ಲ, ಇವತ್ತು ನೋಡ್ರಿ ಲ್ಯಾಂಡ್ ವ್ಯಾಲ್ಯೂ ಎಷ್ಟಾಗೈತಿ ಬಿಜಾಪುರ್ನಾಗ. ಈ ನಮ್ಮ ಕಾಲೇಜ್ ರೋಡು ಸೋಲಾಪುರ ರೋಡ್ ಎಷ್ಟು ಒಳ್ಳೆ ರಸ್ತೆ ಆಗಿದೆ. ಅದಕ್ಕೆ ಕೆಲವೊಂದು ಮಂದಿ ಟೀಕಾ ಏನ್ ಮಾಡ್ತಾರಲ್ಲ ಅವ್ರಿಗೆ ಉದ್ಯೋಗ ಇಲ್ಲ. ದಿನ ಪ್ರೆಸ್ ಮೀಟ್ ಕರೀದು ಮನೆಯಿಂದ ಉಪ್ಪಿಟ್ಟು ಚಾ ಮಾಡ್ಕೊಂಡು ಬರೋದು, ಮನೆಯಂದು ಅದೇ 10 ಮಂದಿ ಗಟ್ಟೆ ತರೋದು. 11ನೇ ಪತ್ರಕರ್ತ ಹೋದ್ರೆ ಉಪ್ಪಿಟ್ಟು ಸಿಗುದಿಲ್ಲ, ಚಾನು ಸಿಗುದಿಲ್ಲ. ಇಂತ ಅಯೋಗ್ಯರು ಕೊಡ್ಕೊಂಡು ಪ್ರೆಸ್ ಮೀಟ್ ಎಲ್ಲ ಮಾಹಿತಿ ಮನೆಯನ್ನು ಉಪ್ಪಿಟ್ಟು ತಂದ್ರು ಯಾವ್ರೆ ನೋಡ್ರಿ ಏನ್ರಿ ಜಗತ್ನಾಗ ಯಾವ ಬಿಜೆಪಿ ಇಂತ ಅಯೋಗ್ಯರು ಕೈಯಾಗ ಬಿಜೆಪಿ ಕೊಟ್ಟಾರ. ಅವ ವಿಜೇಂದ್ರ, ವಿಜೇಂದ್ರ ಇವ್ರು ಗಜೇಂದ್ರಗಳು ಇವರೆಲ್ಲಾ ಕೂಡಿ ನೀನೆ ನನ್ನ ಮ್ಯಾಗ ಹೋಗ್ಕೋತಾರ ಸಾಬ್ರ ಇದ್ರಾಗ ಕಪ್ಪಿಗೆ ಹಾಕೊಡತ್ತೆ. ನೀನೆ ಶಿಕಾರ್ಪುರ್ನಾಗ ಏನ್ ಮಾಡ ವಿಜೇಂದ್ರ जगत में कुछ भी होने दो, शिकार में हम तुम भाई ही भाई है. ನಾಚಿಕೆ ಮಾನ ಮರ್ಯಾದೆ ಇದೆ. ಅವ್ರು ಹಿಂದುತ್ವ ಬಗ್ಗೆ ಏನ್ ಮಾತಾಡ್ತಾರೆ ಅದಕ್ಕೆ ಹೇಳ್ತೀನಿ, ಎಲ್ಲರಿಗೂ ನಾ ಒಂದೇ ಎಚ್ಚರಿಕೆ ಕೊಡ್ತೀನಿ. ಬಿಜೆಪಿ ಇದ್ದಾಗ ಹಣ ತಂದೀವಿ, ಯಾರು ನಾನು ಜಗಳಾಡ್ತಂದೀನಿ, ನಾ ಮಂತ್ರಿ ಆಗಲಕ್ಕ ಏನು ಯಡಿಯೂರಪ್ಪ ಮನೆಗೆ ಹೋಗಲ್ಲ, ಬೊಮ್ಮಾಯಿ ಬಲ್ಲಿ ಹೋಗಿ ನಾ ಕೈ ಮುಗಿದಲ್ಲ. ನಗರದಾಗ ಡೆವಲಪ್ಮೆಂಟ್ ಮಾಡೀನಿ. ಈಗ 225 ಕೋಟಿ ರೂಪಾಯಿ ಹೆಚ್ಚು ಕಡಿಮೆ ಇವತ್ತು ರೊಕ್ಕ ಬಂದೈತಿ. ಇನ್ನು ಭೂಮಿ ಪೂಜೆ ಚಾಲು ಮಾಡ್ತೀನಿ. ಅಲ್ಲಿಂದ ಏನು ಹೊಯ್ಕೋತಾರ ಹೊಯ್ಕೊಂಡು ನೋಡೋಣ. ನೋಡ್ರಿ, ಈಗ ಜಿಲ್ಲಾಧಿಕಾರಿಗಳ ಕಚೇರಿ ನೂತನ ಕಚೇರಿನ ಕನಕದಾಸ ಬಡಾವಣೆ ಮಾಡ್ಲಿಕ್ಕೆ ಪ್ಲಾನ್ ಮಾಡಿದ್ರಿ. ಏನಾಯ್ತು ಸರ್? ಮತ್ತೆ ಕೆಲವೊಬ್ರು ಹೇಳ್ತಾ ಇದಾರೆ ಅದು ಶಿಫ್ಟ್ ಮಾಡಿದ್ದಾರೆ ಬೇರೆ ಕಡೆ ಅಂತ. ಇಲ್ಲ ಇಲ್ಲ, ನಮಗೂ ಮಾಹಿತಿ ಇಲ್ಲ. ಕನಕದಾಸ ಬಡಾವಣೆ ನಾವೇನ್ ಪೂಜೆ ಮಾಡಿವಲ್ಲ ಅದೇ ಜಾಗದಾಗ ಆಗ್ತೈತಿ. ಟೆಂಡರ್ ಆಗಿದೆ. ಸುಮ್ಮನೆ ಏನೋ ಅಂತ ಈಗ ಏನಾಗ್ತೈತಿ, ಹೊಸ ಮುಖ್ಯಮಂತ್ರಿಗಳು ಬರೋಣನೆ ಒಂದಿಟ್ಟು ಏನಾರ ಮಾಡಿ ನಾಳೆ 9ನೇ ತಾರೀಕು ಮುಖ್ಯಮಂತ್ರಿಗಳು ಬರ್ಲಾಕತ್ತಾರ. ಬಂದಾಗ ಅದನ್ನ ಸುಮ್ ಜಾಯಿಂಟ್ ಮಾಡಿ ಈ ಇಂಡಿಯಾಗ ಮಾಡ್ಲಿಲ್ಲ. 5,000 ಕೋಟಿ ರೂಪಾಯಿ ಕಾಮಗಾರಿ ಒಂದರ ಇಂಡಿಯಾಗ ಚಲೋ ರೋಡ್ ಅದಾನು ಹುಡುಕಿ ಕೊಟ್ರೆ 100 ರೂಪಾಯಿ ಬಹುಮಾನ ಕೊಡ್ತೇನೆ. ಬರೀ 100 ರೂಪಾಯಿ ಒಂದರ ಇಂಡಿ ಒಳಗೆ 5,000 ಕೋಟಿ ಮನೆ ಶ್ರೀರಾಮ ಸಿದ್ದರಾಮಯ್ಯ ಬಂದು ಎಲ್ಲ ಹಾಕ. ಒಂದ್ ರೋಡ್ ಇಲ್ರಿ, ಎಲ್ಲಿ ಅವನತ್ತಿಂದ ನಾನು ಏನ್ ಮಾಡೋಣ. ಸುಮ್ ಇಲ್ಲಿನೂ ಬಿಜಾಪುರ್ನಾಗ MP ಪಾಟೀಲ್ ಮಾಡ್ಲಕತ್ತಾರ. ನಾವು ಮಾಡಿದ ಪೂಜಾಗಳನ್ನೆಲ್ಲ ಅದ್ರಾಗ ಸೇರಿಸಿ ವೆಲೋಡ್ರಮ್ ನಮ್ ಕಾಲಕ್ಕಾಗಿತ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ನಾವು ಕೊಡ್ಸಿದ್ವಿ. ಅದನ್ನ ಉದ್ಘಾಟನೆ ಅಲ್ಲ, ಈ ಬಾರಿ ಏನಾದ್ರು ಆಗುತ್ತಾ ಅಂತ ಜಿಲ್ಲಾಧಿಕಾರಿ ನೀವು 2 ಉದ್ಘಾಟನೆ ಮಾಡಿದ್ರಿ, ಹಣ ಕೂಡ ಬಿಡುಗಡೆ ಆಯ್ತು. ಬಿಡುಗಡೆ ಆಗೈತೆ. ಅವಾಗ 25 ಕೋಟಿ ಬಿಡುಗಡೆ ಆಗಿತ್ತು. ಈ ಮಾತು MB ಪಾಟೀಲ್ ಬಂದಾಗ ಮಾಡಿಫಿಕೇಶನ್ ಮಾಡಿ ಅದು ನಾವು PWD ಕೊಟ್ಟಿದ್ದೀವಿ. ಈಗ ಕರ್ನಾಟಕ ಗ್ರಾಮೀಣ ಕೊಟ್ಟ ಅಷ್ಟೇ. ನಾವು PWDಗೆ ಯಾಕೆ ಕೊಡೋದು ಹೇಳಿದ್ವಿ ಅಂದ್ರೆ ಒಳ್ಳೇದು ಕ್ವಾಲಿಟಿ ವರ್ಕ್ ಆಗ್ತದೆ ಅಂತ ಹೇಳಿದ್ವಿ. ಸ್ವಲ್ಪ ನಮ್ಮ MB ಪಾಟೀಲ್ ಸಾಬ್ರ ಮ್ಯಾಗ ತಿಳಿತಲ್ಲ, ನಾವೆಲ್ಲ ಒಂದು ಗುಡಿ ಟೈಪ್ ಮಾಡಿದ್ವಿ. ಅದನ್ನು ಸ್ವಲ್ಪ ಮಸೂತಿ ಟೈಪ್ ಮಾಡ್ಯಾರಕ್ಕೆ ಇಷ್ಟೇ ಮಾಡ್ಯಾರ ನಮ್ಮ MB ಪಾಟೀಲ್. ಮತ್ತೆ ಏನ್ ಮಾಡೋದು, ಇದ್ದಿದ್ದನ್ನೇ ಮಾಡೋದು. ನಾ ಮಾಡೀನಿ ಇವತ್ತಿನ ದಿವಸ, ನಾ ಮಾಡೀನಿ ಇವತ್ತಿನ ದಿವಸ, ನಾ ಅದು 32 ಕೋಟಿ ರೂಪಾಯಿ ಬೇಕು. ನಮ್ಮಲ್ಲಿ ರೊಕ್ಕ ಇಲ್ಲ, ದಿವಾಳಿ ಆಗೈತೆ ಅಂತ ಹೇಳ್ಯಾರ. ಅದಕ್ಕೆ ನಾ ಪ್ರಯತ್ನ ಮಾಡ್ಲಾಕತ್ತೀವಿ. ಅದು 32 ಕೋಟಿ ಅವ್ರಿಗೆ ಪರಿಹಾರ ಕೊಟ್ಟೆ ಅಲ್ಲಿ ಆ ಮಾಲೀಕರಿಗೆ ಪರಿಹಾರ ಕೊಟ್ಟ ಮ್ಯಾಗನೇ ಅದೊಂದು ಕೆಲಸ ತಗೋಬೇಕಂತ ಹೇಳಿದ್ದೀವಿ. ಇನ್ನೂ ಪ್ರಯತ್ನ ಮಾಡ್ತೀವಿ. ನಾಳೆ ಮುಖ್ಯಮಂತ್ರಿ ಬರ್ತಾರಲ್ಲ 9ನೇ ತಾರೀಕಿಗೆ, ಅವಾಗೂ ಮನವಿ ಕೊಡ್ತೀವಿ. ಅದ್ರ ಜೋಡ ಇನ್ನೊಂದು 150 ಕೋಟಿ ರೂಪಾಯಿ ಇನ್ನೊಂದು ಪ್ರಾಜೆಕ್ಟ್ ಇದೆ. ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಳಿ ಹಿಂದೆ ಅಂದ್ರೆ ಸ್ಟೇಡಿಯಂದ ರಸ್ತೆಯಿಂದ ಹಿಡಿದು ಪೂರ್ತಿ ಶಿವಾಜಿ ಸರ್ಕಲ್ ವರೆಗೆ, ಛತ್ರಪತಿ ಶಿವಾಜಿ ಮಹಾರಾಜ ಸರ್ಕಲ್ ವರೆಗೆ ಒಂದು ಫ್ಲೈಓವರ್ ಮಾಡ್ಬೇಕಂತೇಳಿ ಸುಮಾರು 150 ಕೋಟಿ ರೂಪಾಯಿ ಪ್ರಪೋಸಲ್ ಇಟ್ಟಿವಿ. ನಾಳೆ ಮುಖ್ಯಮಂತ್ರಿಗಳು ಬಂದಾಗ ಜಿಲ್ಲಾ ಉಸ್ತುವಾರಿಗಳ ಮುಖಾಂತರ. ಇನ್ನಷ್ಟು ಸುದ್ದಿಗಾಗಿ ನಮ್ಮ News 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.